Good morning, dear students. So previous class alli so that we have learned andre amalgamation in the nature of merger, amalgamation in the nature of purchase. So again problem na identify ಮಾಡಬೇಕು. So problem na identify ಮಾಡಿದ್ಮೇಲೆ so at the next so ನಿಮಗೆ steps na ನೋಡಿದಿರಾ. First we have to identify the problem whether it is amalgamation in the nature of merger or purchase. Then we have to calculate the purchase consideration. Then we have to prepare the ledger accounts, that is ledger accounts in the books of purchase, that is selling company. This is ledger accounts in the books of selling company. So here is the ledger accounts in the books of selling company or vendor company or transferor company. So that realization account, so ನಿಮಗೆ ledger accounts ಮಾಡಬೇಕಾದಾಗ so it is completely different. That is amalgamation in the nature of purchase ಅಲ್ಲೇ ಬೇರೆ ಥರ ಬರುತ್ತೆ, amalgamation in the nature of merger ಅಲ್ಲೇ ಬೇರೆ ಥರ ಬರುತ್ತೆ ನಿಮಗೆ. ಸೊ ಫಸ್ಟ್ ಇನ್ ದ ನೇಚರ್ ಆಫ್ ಮರ್ಜರಲ್ಲಿ ನೋಡಿ, ಫಸ್ಟ್ ರಿಯಲೈಸೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಟು ಆಲ್ ದ ಅಸೆಟ್ಸ್, ಇಲ್ಲೆಲ್ಲ ಅಸೆಟ್ಸು ಟ್ರಾನ್ಸ್ಫರ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಮರ್ಜರಲ್ಲಿ ನಮಗೆ ಸೊ ನೀವು ಡಿಫ್ರೆನ್ಸ್ ನೋಡಿದ್ದೀರಾ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಮತ್ತು ಪರ್ಚೇಸ್. ಸೊ ಮರ್ಜರಲ್ಲಿ ಏನಾಗುತ್ತೆ ದಟ್ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಆಲ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟು ದ ಪರ್ಚೇಸಿಂಗ್ ಕಂಪನಿ. ಎಲ್ಲ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಟ್ರಾನ್ಸ್ಫರ್ ಮಾಡ್ತೀವಿ. But purchase method all ataralla, that we are going to transfer only those assets and liabilities purchased by the purchasing company. So in the merger method, that we have to transfer all the assets. So nothing but including all the fictitious assets to be transferred. Ella assets to transfer madbekate. And we have to transfer all the liabilities except share capital. So here the liabilities and capital, that is reserves, statutory reserves, surplus, everything that should be transferred. ಪ್ರತಿಯೊಂದನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ಇದು ಈ ಕಡೆಗೆ ಬರುತ್ತೆ ನಿಮಗೆ ಬೈ ಪರ್ಚೇಸಿಂಗ್ ಕಂಪನಿ ಅಕೌಂಟ್. ಸೊ ದಟ್ ಈಸ್ ಪರ್ಚೇಸ್ ಕನ್ಸಿಡರೇಷನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್, ದಟ್ ಈಸ್ ಪರ್ಚೇಸಿಂಗ್ ಕಂಪನಿ ಪರ್ಚೇಸ್ ಕನ್ಸಿಡರೇಷನ್. ದೆನ್ ಇದು ಲೆಡ್ಜರ್ ಅಕೌಂಟ್ ಆಗಿರೋದ್ರಿಂದ ನೀವು ಇದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಈ ಕಡೆ ಆದರೆ ಪ್ರಾಫಿಟ್ ಆಗುತ್ತೆ, ಈ ಕಡೆ ಆದರೆ ಲಾಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಪ್ರಾಫಿಟ್ ಆರ್ ದ ಲಾಸ್, ಬಿಕಾಸ್ ಇಟ್ ಈಸ್ ಕಂಪನಿ ಆಗಿರೋದ್ರಿಂದ. ಸೊ ಎಲ್ಲ ಪ್ರಾಫಿಟು ಎಲ್ಲ ಲಾಸು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ನೀವು ನೋಡಿರ್ಬೋದು ಸೆಕೆಂಡ್ ಪಿ ಯು ಅಲ್ಲಿ ನೀವೇನೇ ರಿಯಲೈಸೇಷನ್ ಅಕೌಂಟ್ ಮಾಡಿದ್ರು, ದಟ್ ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಆಲ್ ದ ಪ್ರಾಫಿಟ್ ಆರ್ ದ ಲಾಸ್ ಟು ದ ಪಾರ್ಟ್ನರ್ಸ್. ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡ್ತಿದ್ವಿ, ಬಿಕಾಸ್ ದ ಪಾರ್ಟ್ನರ್ಸ್ ಆರ್ ದ ಓನರ್ಸ್ ಆಫ್ ದ ಕಂಪನಿ. ಸೊ ಹಿಯರ್ ಇಟ್ ಈಸ್ ಎ ಕಂಪನಿ, ಸೊ ಪಾರ್ಟ್ನರ್ಸ್ ಆರ್ ದ ಓನರ್ ಆಫ್ ದ ಫರ್ಮ್, ಬಟ್ here it is a company ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್ ಆಫ್ ದ ಕಂಪನಿ. ಸೊ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಟು ದ ಶೇರ್ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದಿಸ್ ಇಸ್ ಪ್ರಾಫಿಟ್ ಆರ್ ದಿಸ್ ಇಸ್ ಲಾಸ್. ದೆನ್ ಪರ್ಚೇಸಿಂಗ್ ಕಂಪನಿ. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಏನಾಗಿದೆ ನೋಡಿ, ಬೈ ಪರ್ಚೇಸಿಂಗ್ ಕಂಪನಿ. ಸೊ ಪರ್ಚೇಸಿಂಗ್ ಕಂಪನಿಯಲ್ಲಿ ಟು ರಿಯಲೈಸೇಷನ್. ಇನ್ ರಿಯಲೈಸೇಷನ್ ಇಟ್ ಇಸ್ ಬೈ ಪರ್ಚೇಸಿಂಗ್ ಕಂಪನಿ, ಇನ್ ಪರ್ಚೇಸಿಂಗ್ ಕಂಪನಿ ಟು ರಿಯಲೈಸೇಷನ್ ಅಕೌಂಟ್. ಸೊ ಕ್ರೆಡಿಟ್ ಸೈಡ್ ಏನು ತೊಗೊತೀವಿ ಅಂದರೆ ಹೌ ದೇ ಆರ್ ಡಿಸ್ಚಾರ್ಜಿಂಗ್ ದ ಪರ್ಚೇಸ್ ಕನ್ಸಿಡರೇಷನ್, ಅಂದರೆ ಏನೇಂದ್ರಲ್ಲೆಲ್ಲ ಡಿಸ್ಚಾರ್ಜ್ ಮಾಡ್ತಿದ್ದಾರೆ, ಮೂರೂ ಬರುತ್ತೆ ಅಂತ ಹೇಳೋಕ್ಕಲ್ಲ. ಇಫ್ ದೇ ಆರ್ ಡಿಸ್ಚಾರ್ಜಿಂಗ್ ಓನ್ಲಿ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಮಾತ್ರ ಬರುತ್ತೆ. ಇಫ್ ದೇ ಆರ್ ಡಿಸ್ಚಾರ್ಜಿಂಗ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಪ್ಲಸ್ ಕ್ಯಾಶ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್. ಇಫ್ ದೇ ಆರ್ ಡಿಸ್ಚಾರ್ಜಿಂಗ್ ಇನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ದಟ್ ಈಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ದಿಸ್ ಇಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಫಸ್ಟ್ ಬ್ರಾಡ್ ಡೌನ್ ಮಾಡಬೇಕಾಗುತ್ತೆ. ಸೊ ಎಲ್ಲನೂ ಇಲ್ಲೇ ನಾವು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಕ್ಯಾಪಿಟಲ್ ಬಿಟ್ಟು, ಸೊ ಹಾಗಾಗಿ ಕ್ಯಾಪಿಟಲ್ ಅಂದರೆ ಶೇರ್ ಕ್ಯಾಪಿಟಲ್ನ ಮಾತ್ರ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ರಿಯಲೈಸೇಷನ್ ಅಕೌಂಟಲ್ಲಿ ನೋಡಿ ಟು ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ಬೈ ರಿಯಲೈಸೇಷನ್. ಸಪೋಸ್ ಲಾಸ್ ಆಯಿತು ಅಂದರೆ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ಟು ರಿಯಲೈಸೇಷನ್ ಅಕೌಂಟ್. ಪರ್ಚೇಸಿಂಗ್ ಕಂಪನಿಯಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಇಲ್ಲಿ ಬರೀ ಪರ್ಚೇಸಿಂಗ್ ಕಂಪನಿ ಅಂತ ಬರಲ್ಲ, ಟು ಈಕ್ವಿಟಿ ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್. ದಿಸ್ ಇಸ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್. ಸೊ ದೆನ್ ಕ್ಯಾಶ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ದಿಸ್ ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ ನಿಮಗೆ. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅದು ಸಿಂಪಲ್ ಆಗಿ ಬರುತ್ತೆ. ಇದೆಲ್ಲ ಟೈಮಲ್ಲೂ ನಿಮಗೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಸಮ್ಟೈಮ್ಸ್ ಇದು ಟ್ಯಾಲಿ ಆಗುತ್ತೆ. ಇಫ್ ಇಟ್ ವಿಲ್ ನಾಟ್ ಗೆಟ್ ಟ್ಯಾಲಿ, ಇದು ಟ್ಯಾಲಿ ಆಗಲಿಲ್ಲ ಅಂದರೆ ಮಾತ್ರ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಮಾಡಬೇಕು. ಇದು ನಿಮಗೆ ಟ್ಯಾಲಿ ಆಗೇ ಆಗುತ್ತೆ ಪರ್ಚೇಸಿಂಗ್ ಕಂಪನಿ. ಯಾಕಂದರೆ ಏನು ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್, ಇಲ್ಲಿ 1 lakh ಪರ್ಚೇಸ್ ಇದೆ ಅಂದರೆ
ಆ 1 ಲ್ಯಾಕ್ನ ಹೆಂಗೆ ಡಿಸ್ಚಾರ್ಜ್ ಮಾಡ್ತಿದ್ದೀರಾ? ಸೊ ಈಕ್ವಿಟಿಯಲ್ಲಿ 50, ಕ್ಯಾಶಲ್ಲಿ 20, ಪ್ರಿಫರೆನ್ಸಲ್ಲಿ 30. ಸೊ ಆ ಥರ ಡಿಸ್ಚಾರ್ಜ್ ಮಾಡ್ತಿದ್ರೆ ಮಾತ್ರನೇ ಇದಾಗುತ್ತೆ. ಸೊ ಈ ಅಕೌಂಟ್ ಅಂತೂ ನಿಮಗೆ ಟ್ಯಾಲಿ ಆಗೇ ಆಗುತ್ತೆ. ದಿಸ್ ಇಸ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್. ಸಪೋಸ್ ಅದೇ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆದರೆ ಟು ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್ ಅಂದರೆ ಏನು ಅಸೆಟ್ಸ್ ಟೇಕ್ ಓವರ್ ಮಾಡ್ತಿದ್ದಾರೆ ಅದನ್ನು ಕನ್ಸಿಡರ್ ಮಾಡ್ಕೊಬೇಕಾಗತ್ತೆ. ದೆನ್ ಕ್ರೆಡಿಟ್ ಸೈಡ್ ಸ್ಟ್ಯಾಟ್ಯೂಟರಿ ರಿಸರ್ವ್ಸ್, ಕರೆಂಟ್ ಲಯಬಿಲಿಟೀಸ್, ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂದರೆ ಇದರಲ್ಲಿ ಜನರಲ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಏನೂ ಬರಲ್ಲ. ಬಿಕಾಸ್ ಇನ್ ದ ನೇಚರ್ ಆಫ್ ಪರ್ಚೇಸಲ್ಲಿ ಅದು ಯಾವುದನ್ನು ಅವರು ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ದಿಸ್ ಇಸ್ ಪರ್ಚೇಸ್ ಕನ್ಸಿಡರೇಷನ್, ದಟ್ ಈಸ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್, ದಟ್ ಈಸ್ ಪರ್ಚೇಸ್ ಕನ್ಸಿಡರೇಷನ್. ದೆನ್ ಪ್ರಾಫಿಟ್ ಆರ್ ಲಾಸ್, ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇದರಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಸೊ ಇದು ಮರ್ಜರ್ ಮೆಥಡ್ಗೆ ಇದು ಅಪ್ಲಿಕೇಬಲ್, ಮರ್ಜರ್ ಮೆಥಡ್ಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಸಪೋಸ್ ಇಫ್ ಪರ್ಚೇಸ್ ಕನ್ಸಿಡರೇಷನ್ ಇಸ್ ಡಿಸ್ಚಾರ್ಜ್ ಇನ್ ದ ಫಾರ್ಮ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಪ್ರಿಫರೆನ್ಸ್ ಶೇರ್ಸಲ್ಲಿ ಏನಾದರೂ ಡಿಸ್ಚಾರ್ಜ್ ಮಾಡ್ತಿದ್ರೆ, ಸೊ ಪ್ರಿಫರೆನ್ಸ್ ಶೇರ್ಸ್ ಕ್ಯಾನ್ ಬಿ ಡಿಸ್ಚಾರ್ಜ್ಡ್ ಅಟ್ ಪಾರ್, ಪ್ರೀಮಿಯಮ್ ಆರ್ ಡಿಸ್ಕೌಂಟ್. ಆ ಪ್ರಿಫರೆನ್ಸ್ ಶೇರ್ಸ್ನ ಅವರು ಫೇಸ್ ವ್ಯಾಲ್ಯೂಗಾದರೂ ಮಾಡ್ಬೋದು, ಫೇಸ್ ವ್ಯಾಲ್ಯೂಗಿಂತ ಜಾಸ್ತಿ ಆದರೂ ಮಾಡ್ಬೋದು, ಡಿಸ್ಕೌಂಟ್ ಆರ್ ಲೆಸ್ ದೆನ್ ದ ಫೇಸ್ ವ್ಯಾಲ್ಯೂ. ಇಫ್ ಇಟ್ ಈಸ್ ಅಟ್ ದ ಪ್ರೀಮಿಯಮಿಗಾದರೆ, ಪಾರಿಗಾದರೆ ಏನು ಇಂಪ್ಯಾಕ್ಟ್ ಆಗಲ್ಲ. ಪ್ರೀಮಿಯಮ್ ಅಮೌಂಟ್ ಅಂದರೆ ಬರೀ ಪ್ರೀಮಿಯಮ್ ಅಮೌಂಟ್ ಮಾತ್ರ. ಪ್ರೀಮಿಯಮ್ ಅಮೌಂಟ್ ಟು ಬಿ ಕನ್ಸಿಡರ್ಡ್ ಡೆಬಿಟ್ ಸೈಡ್ ಆಫ್ ರಿಯಲೈಸೇಷನ್ ಅಕೌಂಟ್ ಆಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಡೆಬಿಟ್ ಸೈಡಲ್ಲಿ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಪ್ರೀಮಿಯಮ್ ಅಮೌಂಟ್ ಮಾತ್ರ ಬರುತ್ತೆ. ಸೊ ದಟ್ ಈಸ್ ಅಂದರೆ ಎಕ್ಸಾಂಪಲ್, ಇಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಸ್ 2 lakh ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ 2 lakhs ಇರುತ್ತೆ. ಸೊ ಕಂಪನಿ ಡಿಸ್ಚಾರ್ಜ್ ಪರ್ಚೇಸ್ ಕನ್ಸಿಡರೇಷನ್ ಇನ್ ಪ್ರಿಫರೆನ್ಸ್ ಶೇರ್ಸ್ ಅಟ್ ರುಪೀಸ್ 2,10,000. ಸೊ ಬ್ಯಾಲೆನ್ಸ್ ಶೀಟಲ್ಲಿ 2 lakh ಇರುತ್ತೆ, ಬಟ್ ಕಂಪನಿ 2,10,000 ಟು ಪ್ರಿಫರೆನ್ಸ್ ಶೇರ್ಸ್ ಅಂತ ಡಿಸ್ಚಾರ್ಜ್ ಮಾಡ್ತಿದೆ. ಸೊ ಅಂದರೆ ಬ್ಯಾಲೆನ್ಸ್ ಶೀಟ್ಗಿಂತ ಡಿಸ್ಚಾರ್ಜ್ ಮಾಡ್ತಿರೋ ವ್ಯಾಲ್ಯೂ ಜಾಸ್ತಿ ಇದೆಯಾ ಅಂದರೆ ಎಷ್ಟಿದೆ? ಜಾಸ್ತಿ, 10,000 ಜಾಸ್ತಿ ಇದೆ. ಸೊ ಯರ್ ಪ್ರೀಮಿಯಮ್ ಇಸ್ 10,000 ಅಂದರೆ ಪ್ರೀಮಿಯಮ್ ಎಷ್ಟಾಗುತ್ತೆ? 10,000. ಓನ್ಲಿ 10,000 ಟು ಬಿ ಕನ್ಸಿಡರ್ಡ್ ಇನ್ ದ ರಿಯಲೈಸೇಷನ್ ಅಕೌಂಟ್ ಆರ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಟು ಬಿ ಡೆಬಿಟೆಡ್ ವಿತ್ 10,000. ಇಲ್ಲಿ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಬರೀ ಎಷ್ಟು ಪ್ರೀಮಿಯಮ್ ಅಮೌಂಟ್ ಇದೆಯೋ ಅಷ್ಟು ಮಾತ್ರ ಕನ್ಸಿಡರ್ ಮಾಡ್ಕೊಬೇಕು. ಅದೇ ಡಿಸ್ಕೌಂಟ್ ಆಯಿತು ಅಂದರೆ, ಇದೇ ಎಕ್ಸಾಂಪಲ್ ನೋಡಿ, 2 lakh ಪ್ರಿಫರೆನ್ಸ್ ಕ್ಯಾಪಿಟಲ್ ಇರುತ್ತೆ, ಬಟ್ ಕಂಪನಿ ಎಷ್ಟು ಡಿಸ್ಚಾರ್ಜ್ ಮಾಡುತ್ತೆ? 1,80,000 ಡಿಸ್ಚಾರ್ಜ್ ಮಾಡುತ್ತೆ ಪರ್ಚೇಸ್ ಕನ್ಸಿಡರೇಷನ್. ಸೊ ಅಂದರೆ ಎಷ್ಟಾಗುತ್ತೆ ಡಿಫ್ರೆನ್ಸು? 20,000. ಸೊ ಅಂದರೆ ಅದಕ್ಕಿಂತ ಕಡಿಮೆ, ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಗಿಂತ ಪರ್ಚೇಸ್ ಕನ್ಸಿಡರೇಷನ್ ಕಡಿಮೆ ಇರುತ್ತೆ. ಎಷ್ಟು ಕಡಿಮೆ ಇದೆ? 20,000 ಅಂದರೆ ಡಿಸ್ಕೌಂಟ್. ಆ ಡಿಸ್ಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಕನ್ಸಿಡರ್ ಮಾಡ್ತೀರಾ ಆ್ಯಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ದಟ್ ಈಸ್ ಬೈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. If preference share capital is discharged at discount amount to be considered under the credit side of realization account. ಅಂದರೆ ಬರೀ ಡಿಸ್ಕೌಂಟ್ ಅಮೌಂಟ್ನ ಮಾತ್ರ ಕನ್ಸಿಡರ್ ಮಾಡಬೇಕಾಗತ್ತೆ. ದೆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ನೆಕ್ಸ್ಟು ಫಸ್ಟ್ ರಿಯಲೈಸೇಷನ್ ಅಕೌಂಟ್, ಪರ್ಚೇಸಿಂಗ್ ಕಂಪನಿ. ಸೊ ಪರ್ಚೇಸಿಂಗ್ ಕಂಪನಿ ನೀವು ಇದೇ ಥರ ಬರುತ್ತೆ. ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಏನು ಡಿಫ್ರೆನ್ಸ್ ಇರಲ್ಲ. ಸೊ ಆನ್ ದ ನೆಕ್ಸ್ಟ್ ಥಿಂಗ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಕ್ಯಾಪಿಟಲ್, ಎನಿ ರಿಸರ್ವ್ಸ್ ಆ್ಯಂಡ್ ದ ಸರ್ಪ್ಲಸ್. ನಾವಿಲ್ಲಿ ರಿಯಲೈಸೇಷನ್ ಅಕೌಂಟ್ಗೆ ಯಾವುದೇ ರಿಸರ್ವ್ಸು ಮತ್ತು ಸರ್ಪ್ಲಸ್ನ ಟ್ರಾನ್ಸ್ಫರ್ ಮಾಡಿಲ್ಲ. ಸೊ ಹಾಗಾಗಿ ಎಲ್ಲ ರಿಸರ್ವ್ಸು ಸರ್ಪ್ಲಸ್ಸು ನಮಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಬರುತ್ತೆ. ರಿಯಲೈಸೇಷನ್ ಅಕೌಂಟಲ್ಲಿ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್. ಎನಿ ಫಿಕ್ಟಿಷಿಯಸ್ ಅಸೆಟ್ಸ್, ದಟ್ ಈಸ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಲಾಸ್ ಅಂದರೆ ಅಸೆಟ್ ಸೈಡಲ್ಲಿ ಇರುತ್ತಲ್ವ, ಅಂಡರ್ ರೈಟಿಂಗ್ ಕಮಿಷನ್, ಸೊ ಈ ಥರ ಏನಾದರೂ ಇದ್ದರೆ ಎಕ್ಸೆಟ್ರಾ. ಸೊ ಅದು ಅಸೆಟ್ ಸೈಡಲ್ಲಿ ಇರುತ್ತೆ. ಸೊ ಹಾಗಾಗಿ ಡೆಬಿಟ್ ಸೈಡ್ಗೆ ಬ್ರಾಟ್ ಡೌನ್ ಮಾಡ್ಕೊಳ್ಳಿ. ಸಪೋಸ್ ಲಾಸ್ ಆಗಿದ್ದರೆ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ಟು ರಿಯಲೈಸೇಷನ್ ಅಕೌಂಟ್. ಅಗೇನ್ ಪರ್ಚೇಸಿಂಗ್ ಕಂಪ್ನಿಯಲ್ಲಿ ನೋಡಿದರೆ ನಿಮಗೆ ಕ್ರೆಡಿಟ್ ಸೈಡಲ್ಲಿ ಇರುತ್ತೆ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಟು ಈಕ್ವಿಟಿ ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್. ಇಲ್ಲಿ ಬರೀ ಪರ್ಚೇಸಿಂಗ್ ಕಂಪ್ನಿ ಅಂತ ತೊಗೊಳಂಗಿಲ್ಲ, ಈಕ್ವಿಟಿ ಶೇರ್ಸ್ ಅಂತ ಅದಕ್ಕೆ ಆ್ಯಡ್ ಮಾಡಿ ಕನ್ಸಿಡರ್ ಮಾಡ್ಕೊಬೇಕಾಗತ್ತೆ. ದಿಸ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್. ಇದು ಬ್ಯಾಲೆನ್ಸಿಂಗ್ ಫಿಗರ್. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಇದು ನಿಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ದೆನ್ ಕ್ಯಾಶ್ ಅಕೌಂಟ್ ಏನಾದ್ರು ರಿಕ್ವೈರ್ಡ್ ಅಂದರೆ ನಿಮ್ಗೆ ಇದು ಟ್ಯಾಲಿ ಆಗಲಿಲ್ಲ ಅಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬ್ಯಾಲೆನ್ಸ್ ಮಾಡಬೇಕು. ಟ್ಯಾಲಿ ಆಯಿತು ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ನಾನು ನೋಟ್ ಹೇಳಿದ್ದೆ, ಇಫ್ ಎನಿ ಅಸೆಟ್ಸ್ ಆರ್ ಲಯಬಿಲಿಟೀಸ್ ನಾಟ್ ಟೇಕನ್ ಓವರ್, ತೊಗೊಂಡು ಹೋಗಲಿಲ್ಲ ಅಂದರೆ ಡೆಬಿಟ್ ಸೈಡ್ ಆ್ಯಸ್ ಇಟ್ ಈಸ್ ಬುಕ್ ವ್ಯಾಲ್ಯೂ ತೊಗೊಳ್ತೀರಾ. ಕ್ರೆಡಿಟ್ ಸೈಡಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್. ಲಯಬಿಲಿಟೀಸ್ ತೊಗೊಂಡು ಹೋಗಲಿಲ್ಲ ಅಂದರೆ ಕ್ರೆಡಿಟ್ ಸೈಡ್ ಆ್ಯಸ್ ಇಟ್ ಈಸ್ ಬುಕ್ ವ್ಯಾಲ್ಯೂ ತೊಗೊಳ್ತೀರಾ. ಡೆಬಿಟ್ ಸೈಡಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್, ದಟ್ ಈಸ್ ಲಯಬಿಲಿಟೀಸ್ ಪೇಯ್ಡ್ ಅಂತ ಕನ್ಸಿಡರ್ ಮಾಡ್ಕೊಬೇಕಾಗತ್ತೆ.